ರಾಮಶಿಲೆ ಎಲ್ಲ ಪೂರ್ತಿ ಒಂದೇ ನಿಮ್ಮ ಹೆಸರು ಹೇಳಿ ಸ್ವಾಮಿ. ವಾಸುದೇವ ಭಟ್ಟರು ಅಂತ ಇಲ್ಲಿನ ದೇವಸ್ಥಾನದ ಅರ್ಚಕರು. ದೇವರ ಪೂರ್ತಿ ಸಾಲಿಗ್ರಾಮ ಶಿಲೆ, ಎಲ್ಲ ಒಂದೇ ಶಿಲೆ, ಸಪ್ತಋಷಿಗಳ ಪ್ರತಿಷ್ಠೆ ಮಾಡಿರೋದು, ಹೊಯ್ಸಳ ಕಾಲದಲ್ಲಿ ಕಟ್ಟಿರೋದು. ಪಾದದ ಹತ್ರ ಕಿಂಡಿ ಇದೆ. ವರ್ಷಕ್ಕೊಂದ್ಸಲ ಸೂರ್ಯನ ಬೆಳಕು ದೇವರ ಪಾದಕ್ಕೆ ಬೀಳುತ್ತೆ. ಮಕರ ಸಂಕ್ರಾಂತಿ ದಿವಸ ಬೆಳಿಗ್ಗೆ ಸೂರ್ಯ ಹುಟ್ಟೋ ಟೈಮಲ್ಲಿ ಬೀಳುತ್ತೆ. ಆಮೇಲೆ ಇದು ಮೋಕ್ಷರಂಗ ಅಂತ, ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಬಂದು ನೋಡಿ ಇಲ್ಲಿ ನೋಡಿದ್ರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ. ದೇವರ ಪೂರ್ತಿ ಸಾಲಿಗ್ರಾಮ ಶಿಲೆ. ಎಷ್ಟು ವರ್ಷಗಳ ಹಿಂದಿನ ದೇವಸ್ಥಾನ ಸ್ವಾಮಿ? ಹೊಯ್ಸಳ ಕಾಲದ ದೇವಸ್ಥಾನ. ಅಂದಾಜು ಎಷ್ಟು ವರ್ಷಗಳಾಗಿರ್ಬೋದು? 1000 ವರ್ಷ ಆಗಿದೆ. 1000 ವರ್ಷಗಳ ಮೇಲೆ. ಮತ್ತೆ ದೇವರ ಪೂರ್ತಿ ಸಾಲಿಗ್ರಾಮ ಶಿಲೆ. ಈ ದೇವಸ್ಥಾನದ ವಿಶೇಷ ದಿನಗಳು ಯಾವಾಗ ಸ್ವಾಮಿ? ಸಂಕ್ರಾಂತಿಲಿ ಮಾರ್ಗಶಿರ ಡಿಸೆಂಬರಲ್ಲಿ ಪೌರ್ಣಮಿ ರಥೋತ್ಸವ ಆಗುತ್ತೆ. ಪ್ರತಿ ಪೌರ್ಣಮಿ ಗರುಡೋತ್ಸವ ಆಗುತ್ತೆ. ಇದು ಪೂರ್ತಿ ತುಂಬ ದೊಡ್ಡದೇ. ಇದು ಪ್ರಾಕಾರ ಪೂರ್ತಿ ಒಂದು ಇದರಲ್ಲೇ ಇದೆ. ಹೊಯ್ಸಳ ಕಾಲದ ಕಟ್ಟಡ. ಇದು ದೇವಸ್ಥಾನದಿಂದ ಪ್ರೈವೇಟ್ ಭಕ್ತಾದಿಗಳಿಂದ ಗೋಪುರ ಅದೆಲ್ಲ ಹಾಕಿದೆ. ಭಕ್ತಾದಿಗಳಿಗೆ ವೈಕುಂಠ ಏಕಾದಶಿ ವಿಶೇಷ ಇರುತ್ತೆ. ಪ್ರತಿ ಹಬ್ಬದ ದಿವಸನೂ ವಿಶೇಷ ಪೂಜೆಗಳಾಗುತ್ತೆ. ಆಮೇಲೆ ಇದು ಬಂದು ಮೋಕ್ಷರಂಗ ಅಂತ, ಆದಿರಂಗ, ಮಧ್ಯರಂಗ, ಅಂತ್ಯರಂಗ ನೋಡಿ ಇಲ್ಲಿ ಆ ತಿಂಗಳಲ್ಲಿ ಬಂದು ನೋಡಿದ್ರೆ ಮೋಕ್ಷ ಪ್ರಾಪ್ತಿ ಅಂತ ಆಗುತ್ತೆ. ಆಮೇಲೆ ಇಲ್ಲಿ ಪ್ರದರ್ಶನ ಇದೆ, ಹೊರಗಡೆ ಪ್ರದರ್ಶನ. ಇಂಥ ದಿವಸ ಅಂತ ಸಂಕಲ್ಪ ತಗೊಂಡಾಯ್ತು ಮಾಡ್ತು ಅಂದರೆ ಅದು ಸಂಕಲ್ಪ ನೆರವೇರುತ್ತೆ. ಇಂಥ ದಿವಸ ವಾರದಲ್ಲಿ ಒಂದು ದಿವಸ 7 ವಾರ ಅಂತಿರುತ್ತೆ. ಆ ವಾರದಲ್ಲಿ ಸಂಕಲ್ಪ ತಗೊಂಡು ಪ್ರದರ್ಶನಕ್ಕೆ ಹೋಗಿ ಬಂತು ಅಂದರೆ ಅವ್ರು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ. ಸಂಕ್ರಾಂತಿ ಹಬ್ಬದ ದಿನ ಮಾತ್ರ ಬೀಳುತ್ತೆ. ಅವತ್ತು ಬೆಳಗ್ಗೆ ಸೂರ್ಯ ಹುಟ್ಟೋ ಟೈಮ್. ಸ್ವಾಮಿ ಇನ್ನು ಸ್ವಲ್ಪ ಸ್ವಾಮಿ ಮುಖದ ಹತ್ರ ಇನ್ನು ಸ್ವಲ್ಪ ಕೆಳಗಡೆ ಹಂಗೆ ಇನ್ನು ಸ್ವಲ್ಪ ಹಂಗೆ ಇರಿ ಫೋಟೋ ತಗೋತೀನಿ. ಹಂಗೆ ಇರಿ. ಓಕೆ ಸರ್.